ನೀಡುತ್ತಾ ವಿಕಸಿತ ಭಾರತ ಯುವ ಭಾರತವಾಗುವಲ್ಲಿ ನಾನು ಶ್ರಮಿಸುತ್ತೇನೆ. ನಾನು ಪೂಜ್ಯನೀಯ ಗುರುಗಳನ್ನು 10ನೇ ತರಗತಿ ಕಲಿಯುತ್ತಿರಬೇಕಾದರೆ 2014ರಲ್ಲಿ ನಾನು ಪ್ರತಿಭಾ ಕಾರಂಜಿಗೆ ಬಂದಿದ್ದೆ ಮಸೂತಿ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಗುರುಗಳನ್ನು ವೇದಿಕೆಯಲ್ಲಿ ನಾನು ದೂರದಿಂದ ನೋಡಿದ್ದೆ. ಅಂದಿನ ಗುರುಗಳ ಒಂದು ಆಶೀರ್ವಾದ ಪಡೆಯಬೇಕೆಂಬ ಹಂಬಲ ಇತ್ತು. ಆದರೆ ನಾನು ಚಿಕ್ಕವನಾಗಿದ್ದೆ. ವೇದಿಕೆ ಹತ್ತಿರ ಹೋಗೋದಕ್ಕೆ ನನಗೆ ತುಂಬ ಭಯವಾಗುತ್ತಿತ್ತು. ಆದರೆ ಅಂದು ನಾನು ಪಟ್ಟ ಭಯ, ಅಂದು ನಾನು ಪಟ್ಟ ಒಂದು ಶ್ರದ್ಧೆ, ಭಯ, ಭಕ್ತಿ ನನ್ನನ್ನು ಇಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳಿಂದ ಈ ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆಯುವಂತೆ ಮಾಡಿದೆ. ಅದು ಅಂದಿನ ನಾನು ಆ ಗುರುಗಳಲ್ಲಿ ತೋರಿದ ಭಕ್ತಿ. ರಾಷ್ಟ್ರಪತಿ ಪ್ರಶಸ್ತಿ ಸಿಕ್ತಿದ್ದಂಗೆ ನನಗೆ 2 ದಿನಗಳ ನಂತರ ಕರೆ ಬರುತ್ತದೆ. ನಮ್ಮ ಊರಿನ ವಸ್ತ್ರದ ಗುರುಗಳಿಂದ ಹಾಗೂ ಸಂತೋಷನವರಿಂದ ಫೋನ್ ಬರುತ್ತೆ. ಮಸೂತಿ ಊರಿನ ಗುರುಗಳು ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ನಮ್ಮ ಒಂದು ಬಸವನಾಡಿನ ಹಳ್ಳಿಯಲ್ಲಿ ಬೆಳೆದಂಥ ಒಂದು ತೆಲಗಿ ಗ್ರಾಮದ ಹುಡುಗ, ನಮ್ಮ ಪಕ್ಕದ ಊರಿನ ಹುಡುಗ ಇವತ್ತು ರಾಷ್ಟ್ರಪತಿ ಮಟ್ಟದಲ್ಲಿ ಹೋಗಿ ಬಂದಿದ್ದಾನೆ. ಇದು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರುತ್ತಿರುವಂಥ ಮೊದಲ ಪ್ರಶಸ್ತಿ. ಇಲ್ಲಿಯವರೆಗೂ ಯಾರಿಗೂ ಬಂದಿರಲಿಲ್ಲ NSS ಪ್ರಶಸ್ತಿ. ಆದರೆ ಗುರುಗಳು ನನಗೆ 2 ದಿನಗಳಲ್ಲೇ ನನಗೆ ಕರೆ ಮಾಡಿ, ನೀವು ಯಾವ ಕಾರಣಕ್ಕೂ ನಮ್ಮ ಕಾರ್ಯಕ್ರಮಕ್ಕೆ ತಪ್ಪಿಸ್ಬಾರ್ದು ಅಂತ ಹೇಳಿದ್ದಾರೆ, ಬರಬೇಕಂತ ಹೇಳಿದ್ದಾರೆ. ನನ್ನ ಹತ್ರ ಫೋಟೋ ಇಸ್ಕೋತಾರೆ, ನನ್ನ ಬಯೋಡಾಟಾ ಇಸ್ಕೋತಾರೆ, ಎಲ್ಲ ಇಸ್ಕೋತಾರೆ. ಆದರೆ ನನಗೆ ಒಂದು ಕ್ಷಣ ಸಂತಸ ಅನ್ನಿಸ್ತದೆ. ಯಾಕಪ್ಪ ಅಂತಂದರೆ 2014ರಲ್ಲಿ ನಾನು ಏನು ಗುರುಗಳನ್ನ ದೂರದಿಂದ ನೋಡಿದ್ದೇನೋ, ಇವತ್ತು ಆ ಒಂದು ಪ್ರಶಸ್ತಿಯಿಂದ ಗುರುಗಳನ್ನ ನಾನು ಹತ್ತಿರದಿಂದ ನೋಡಿ ಅವರ ಕೈಯಿಂದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೇನೆ. ಗುರುಗಳೇ, ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಯಾವ ಸರ್ಕಾರಗಳು ಮಾಡಿದಿರುವಂತಹ ಕೆಲಸ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ಈಗ ಅಪ್ಪಾಜಿ ಕೂಡ ಸರ್ ಹತ್ರ ಮಾತಾಡ್ತಾ ಇದ್ದೆ. ಸರ್, ನಾನು ಮೈಸೂರಿನಲ್ಲಿದ್ದೇನೋ ಧಾರವಾಡದಲ್ಲಿದ್ದೇನೋ ಅಂತ ಹೇಳಿ ಅಂಥ ಭಾವ ಆಗ್ತಾ ಇದೆ, ಅಂಥ ಒಂದು ಆನಂದ ಉಕ್ಕಿ ನನ್ನಲ್ಲಿ ಬರ್ತಾ ಇದೆ. ಯಾಕಪ್ಪ ಅಂತಂತಂದರೆ ಉತ್ತರ ಕರ್ನಾಟಕ ಅಂತಂದರೆ ಬಿಸಿಲಿನ ನಾಡು. ಉತ್ತರ ಕರ್ನಾಟಕ ಅದು ವಿಜಯಪುರ ಅಂತಂದರೆ ಬಹಳ ಬಿಸಿಲಿನ ನಾಡು. ನಾವು ಬಿಸಿಲಲ್ಲಿ ಬೆಳಿತೀವಿ, ಮಣ್ಣು ತಿಂತೀವಿ, ಮಣ್ಣು ತಿಂದು ಬೆಳಿತೀವಿ. ಅಂಥ ಬಡತನ, ಕಿತ್ತು ತಿನ್ನುವ ಬಡತನ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿದೆ. ಯಾಕಪ್ಪ ಅಂತಂದರೆ ನನ್ನ ತಾಯಿ ತಂದೆ 2 ರೂಪಾಯಿ ಕೂಲಿಗೆ ಹೋಗ್ತಿದ್ರು, ನನ್ನ ತಂದೆ ಹಮಾಲಿ ಮಾಡೋಕೆ ಹೋಗ್ತಿದ್ರು. ಇವತ್ತೇನೋ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಅದು ಏನಾಗಿರ್ಬೋದು. ಆದರೆ ಅವರು ಪಟ್ಟಂಥ ಶ್ರಮ, ಅವರು 2 ರೂಪಾಯಿ ಕೂಲಿಗೆ ಏನು ಹೋಗ್ತಿದ್ರು ಅವತ್ತು, ಇವತ್ತು ಆ ವೇದಿಕೆಯಲ್ಲಿ ನನ್ನನ್ನು ತಂದು ನಿಲ್ಲಿಸಿದೆ. ಗುರುಗಳೇ, ನಾನು ನಿನ್ನೆ ತಾಲೂಕು ಆಡಳಿತ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನಗೆ ಎಷ್ಟು ಗೌರವ ನನಗೇನು ಅನ್ನಿಸ್ಲಿಲ್ಲ. ಆದರೆ ಇವತ್ತು ನಿಜವಾಗಲೂ ತಾಲೂಕು ಆಡಳಿತಗಳು, ಜಿಲ್ಲಾ ಆಡಳಿತಗಳು ಮಾಡದಿರುವಂಥ ಕೆಲಸ ಕಾರ್ಯವನ್ನು ತಾವು ಮಾಡಿದ್ದೀರಾ. ನಿಮಗೆ ಕೋಟಿ ಕೋಟಿ ವಂದನೆಯನ್ನು ಅರ್ಪಿಸ್ತಾ, ಮುಂಬರುವ ಯುವ ಪ್ರತಿಭೆಗಳಿಗೆ ನೀವು ನಿಜವಾದ ಸ್ಫೂರ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಗೌರವದ ಮಾತುಗಳು, ನಿಮ್ಮ ಆಶೀರ್ವಾದ ವಚನಗಳು ನನ್ನ ಎಲ್ಲ ಉತ್ತರ ಕರ್ನಾಟಕ ಭಾಗದ ಜನತೆಗೆ, ಅದು ಎಸ್ಪೆಷಲಿ ನನ್ನ ಒಂದು ವಿಜಯಪುರ ಜಿಲ್ಲೆಯ ಬಸವನಾಡಿನ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಬೇಕಾಗಿದೆ. ಹಾಗಾಗಿ ತಾವು ನನ್ನಂತೆ ಎಷ್ಟು ಜನ ಪ್ರತಿಭೆಗಳಿದ್ದಾರೋ ಅವರೆಲ್ಲರನ್ನು ಗುರುತಿಸಿ ಮುಂಬರುವ ದಿನಗಳಲ್ಲಿ ಪ್ರತಿಭೆಗಳ ಒಂದು ಸಾಗರ ಸಾವಿರ ಆಗಲಿ ಮಸೂತಿ ಗ್ರಾಮಕ್ಕೆ ಬಂದು ಆ ಸನ್ಮಾನ ಸತ್ಕಾರವನ್ನು ನಾನು ಪ್ರೀತಿಸಿ. ಗುರುಗಳು ಆಗಲೇ ಹೇಳ್ತಾ ಇದ್ರು, ಮಸೂತಿ ಅಂತಂದ್ರೆ ಒಂದು ಸನ್ಮಾನ ಅಂತೆ. ಯಾಕಪ್ಪ ಅಂದರೆ ಸಾಧನೆ ಎಂಬುದು ಸೋಮಾರಿಯ ಸೊತ್ತಲ್ಲ, ಸಾಧನೆ ಎಂಬುದು ಸಾಧಕನ ಸತ್ತು. ಹಾಗಾಗಿ ಅಂಥ ಒಂದು ಸಾಧಕರಿಗೆ ಇವತ್ತು ಗೌರವವನ್ನು ಕೊಡ್ತಿರುವಂತಹ, ಅದು ನನ್ನ ಪಕ್ಕದ ಊರಾದಂಥ ಮಸೂತಿ ಗ್ರಾಮದ ನನ್ನ ಗುರುಗಳಿಗೆ ನಾನು ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಗುರು ಹಿರಿಯರಿಗೆ ಎಲ್ಲರೂ ಗೌರವವನ್ನು ಕೊಡಿ. ತಂದೆ ತಾಯಿಗಳು ಮಕ್ಕಳಿಗೆ ದಯವಿಟ್ಟು ಒಂದು ಶಿಕ್ಷಣವನ್ನು ಕೊಡಿ, ದಯವಿಟ್ಟು ಮೊಬೈಲನ್ನು ಕೊಡಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕ್ಷರತೆ ಹೆಚ್ಚಿದೆ ಅಂತ ಹೇಳ್ತಾರೆ, ಆದರೆ ಹೆಚ್ಚಿಲ್ಲ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಉದಾಹರಣೆಗೆ ನಿಮ್ಮ ಒಂದು ಮಸೂತಿ ಗ್ರಾಮದ ಯುವಕ ಒಬ್ಬ ರಾಹುಲ್ ಅನ್ನೋರು IAS ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ IAS ಪರೀಕ್ಷೆ ಮಾಡೋದು ಅಷ್ಟು ಸರಳ ಅಲ್ಲ, ಅದು ಬಹಳ ಕಷ್ಟಕರ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸಾಕ್ಷರರಿಂದ ಕೂಡಿಲ್ಲ, ಅದು ವಿದ್ಯಾವಂತರಿಂದ ಕೂಡಿದೆ ಅಂತ ಹೇಳಿ ತೋರಿಸ್ಕೊಡ್ಬೇಕಾದಂಥವ್ರು ಎಲ್ಲ ನಮ್ಮ ಬಸವನಾಡಿನ ಮಕ್ಕಳು. ಯಾಕಪ್ಪ ಅಂದರೆ ಬಸವನಾಡು ವಿಶ್ವಗುರು ಅನ್ನಿಸ್ಕೊಂಡಿದೆ. ಅಣ್ಣ ಬಸವಣ್ಣವರು ಹುಟ್ಟಿದಂಥ ಸ್ಥಳ ಈ ಬಸವನಾಡು. ಹಾಗಾಗಿ ತಾವೆಲ್ಲರೂ ವಿಶ್ವಗುರು ಏನು ಬಸವಣ್ಣನವರು ಅನ್ಸ್ಕೊಂಡಿದ್ದಾರೆ, ಹಾಗೆ ಭಾರತ ದೇಶದ ಈ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಾವು ಸಹಿತ ಈ ಮಸೂತಿ ಗ್ರಾಮದ ಮುಂಬರುವ ಯುವಕರು ಪಡೀಬೇಕು ಅಂತ ನಾನು ಹೇಳ್ತಾ, ನನಗೆ ಈ ಗೌರವ ಸನ್ಮಾನವನ್ನು ಕೊಂಡಂಥ ಮತ್ತೊಮ್ಮೆ ಗುರುಗಳಿಗೆ ನಾನು ನಮಸ್ಕರಿಸಿ, ವೇದಿಕೆ ಮೇಲಿರುವ ಎಲ್ಲ ಗುರುಗಳಿಗೂ ನಾನು ಕೋಟಿ ಅನಂತ ವಂದನೆಗಳ ಅರ್ಪಿಸಿ ಮತ್ತೊಮ್ಮೆ ನಿಮ್ಮ ಪಾದ ಅರವಂದಿಗಳಿಗೆ ನಾನು ನಮಸ್ಕರಿಸುತ್ತೇನೆ. ಗುರುಗಳೇ, ಧನ್ಯವಾದಗಳು.